ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಬಲಿಯಾಗಿದ್ದು ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆರ್ಸಿಬಿಯ ಸಂಭ್ರಮಾಚರಣೆಯಲ್ಲಿ ಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತದ ಒಂದೊಂದೇ ದೃಶ್ಯವೂ ಕೂಡ ಭಯಾನಕವಾಗಿದೆ. ಯಾಕಂದ್ರೆ ಲಕ್ಷಾಂತರ ಮಂದಿ ಸೇರಿದ್ರು ಅವತ್ತಿನ ಕಾರ್ಯಕ್ರಮಕ್ಕೆ. ಭೀಕರ ಕಾಲ್ತುಳಿತದ ಮತ್ತೊಂದು ದೃಶ್ಯ ಬಯಲಾಗಿದ್ದು ಸ್ಟೇಡಿಯಂ ಗೇಟ್ ಬಳಿ ಫ್ಯಾನ್ಸ್ ನೂಕು ನುಗ್ಗಲು ಉಂಟಾಗಿದೆ. ಸಣ್ಣ ಇರುವೆ ಹೋಗಲಾರದಷ್ಟು ಫ್ಯಾನ್ಸ್ ಕಿಕ್ಕಿರಿದು ನಿಂತಿದ್ರು. ಅಲ್ಲಿ ಕೆಳಗೆ ಬಿದ್ದವರನ್ನ ತುಳಿದು ಗೇಟ್ ಪ್ರವೇಶ ಮಾಡಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಘೋರ ದುರಂತ ನಡೆದಿದ್ದು ಕಾಲ್ತುಳಿತದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಭೀಕರ ಕಾಲ್ತುಳಿತದ ಮತ್ತೊಂದು ದೃಶ್ಯ ಬಟಬಯಲಾಗಿದ್ದು ಸ್ಟೇಡಿಯಂ ಗೇಟ್ ಬಳಿ ಫ್ಯಾನ್ಸ್ ನೂಕು ನುಗ್ಗಲು ಉಂಟಾಗಿದೆ. ಲಕ್ಷಾಂತರ ಮಂದಿ ಆರ್ಸಿಬಿ ಅಭಿಮಾನಿಗಳು ಅವತ್ತು ಸ್ಟೇಡಿಯಂ ಬಳಿ ಜಮಾವಣೆಗೊಂಡಿದ್ರು. ಒಂದು ಸಣ್ಣ ಇರುವೆ ಹೋಗಲಾರದಷ್ಟು ಆರ್ಸಿಬಿ ಅಭಿಮಾನಿಗಳು ಅವತ್ತು ಸ್ಟೇಡಿಯಂನಲ್ಲಿ ಸೇರಿದ್ರು. ಕಿಕ್ಕಿರಿದು ಅಭಿಮಾನಿಗಳು ಸೇರಿದ್ರು. ಹೀಗಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಂಡು ಕೇಳರಿಯದ ಕಾಲ್ತುಳಿತ ಪ್ರಕರಣ ನಡೆದಿದ್ದು ಈ ಕಾಲ್ತುಳಿತದ ಪ್ರಕರಣದಲ್ಲಿ 11 ಮಂದಿ ಜೀವ ಬಿಟ್ಟಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳನ್ನ, ಯಾವ ರೀತಿಯಾಗಿ ನೂಕು ನುಗ್ಗಲು ಉಂಟಾಗಿದೆ ಅಂತ. ಒಬ್ಬರ ಮೇಲೆ ಒಬ್ಬರು ಹತ್ತಿ ಪ್ರವೇಶ ಮಾಡ್ತಿದ್ದಾರೆ ಸ್ಟೇಡಿಯಂಗೆ. ಒಂದು ಸಣ್ಣ ಇರುವೆ ಕೂಡ ಹೋಗಲಾರದಷ್ಟು ಜನ ಅವತ್ತು ಸ್ಟೇಡಿಯಂನಲ್ಲಿ ಸೇರಿದ್ರು. ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಅಷ್ಟು ಮಂದಿ, ಲಕ್ಷಾಂತರ ಜನರು ಸ್ಟೇಡಿಯಂ ಬಳಿ ಜಮಾವಣೆಗೊಂಡಿದ್ರು. ಕೆಳಗೆ ಬಿದ್ದವರ ಮೇಲೆಯೇ ಮೇಲಕ್ಕೆ ಹತ್ತಿ ಅಲ್ಲಿಂದ ಮೂವ್ ಆಗ್ತಾ ಇದ್ರು ಅಭಿಮಾನಿಗಳು. ಅಷ್ಟರ ಮಟ್ಟಿಗೆ ಜಮಾವಣೆಗೊಂಡಿದ್ದು ಭೀಕರ ಘಟನೆಯ ಮತ್ತೊಂದು ದೃಶ್ಯ ಬಯಲಾಗಿದೆ. ಕಾಲ್ತುಳಿತದ ಒಂದೊಂದು ದೃಶ್ಯವೂ ಕೂಡ ಬಯಲಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎಷ್ಟು ಆರ್ಸಿಬಿ ಅಭಿಮಾನಿಗಳು ಅವತ್ತು ಜಮಾವಣೆಗೊಂಡಿದ್ರು ಅಂತ. ಕೆಳಗೆ ಬಿದ್ದಿದ್ರು ಕೂಡ ಲೆಕ್ಕಿಸದೆ ಅವರ ಮೇಲೆಯೇ ಹತ್ತಿ ಅಲ್ಲಿಂದ ಮೂವ್ ಆಗ್ತಾ ಇದ್ರು ಅಭಿಮಾನಿಗಳು. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಅಲ್ಲಿ ಸೇರಿದ್ರು. ಗೇಟ್ ನಂಬರ್ 19ರ ಭಯಾನಕ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇರ್ಬೋದು. ಏಕಾಏಕಿ ಗೇಟ್ ಓಪನ್ ಮಾಡಿರೋದ್ರಿಂದ ಅಲ್ಲಿ ಫ್ಯಾನ್ಸ್ ನೂಕು ನುಗ್ಗಲು ಉಂಟಾಗಿದೆ. ಲಕ್ಷಾಂತರ ಆರ್ಸಿಬಿ ಅಭಿಮಾನಿಗಳು ಜಮಾವಣೆಗೊಂಡಿದ್ರು. ವಿರಾಟ್ ಕೊಹ್ಲಿ ಸೇರಿದಂತೆ ಕ್ರಿಕೆಟ್ ತಂಡದವರನ್ನ ನೋಡಲು ಲಕ್ಷಾಂತರ ಅಭಿಮಾನಿಗಳು ಸ್ಟೇಡಿಯಂ ಬಳಿ ಜಮಾವಣೆಗೊಂಡು ಕಾಲ್ತುಳಿತ ಉಂಟಾಗಿ 11 ಅಮಾಯಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ಭೀಕರ ಘಟನೆಯ ಒಂದೊಂದೇ ದೃಶ್ಯಗಳು ಈಗ ಬಯಲಾಗ್ತಾ ಇದ್ದು ಭೀಕರ ಘಟನೆಯ ಮತ್ತೊಂದು ದೃಶ್ಯ ಬಯಲಾಗಿದೆ.